8ನೇ ತರಗತಿಯಲ್ಲಿ ಇದು ಪ್ರಥಮ ತರಗತಿ ಅಲ್ವಾ? ಎಲ್ಲ ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದೀರಿ. ಈ ಕಡೆ ನೋಡಪ್ಪ, ನೀವು ಪ್ರೈಮರಿಯಲ್ಲಿ ಸಂಖ್ಯೆಗಳ ಬಗ್ಗೆ ಕಲ್ತಿದ್ದೀರಿ. ನಮ್ಮ ನಿತ್ಯದ ಜೀವನದಲ್ಲಿ ಸಂಖ್ಯೆಗಳನ್ನು ನೋಡಿದಿರಲ್ವಾ? ಎಲ್ರು ನೋಡಿದ್ದೀರಾ? ಸಂಖ್ಯೆಗಳನ್ನು ನೋಡಿದಿರಲ್ವಾ? ಸಂಖ್ಯೆಗಳನ್ನು ಎಲ್ಲೆಲ್ಲಿ ಬಳಸ್ತೇವೆ ಅನ್ನೋದು ಗೊತ್ತಿದೆನಾ? ಓಕೆ, ಎಲ್ಲಿ ಬಳಸಲ್ಲ? ಹಾಗಾದ್ರೆ ನಾವು ಸಂಖ್ಯೆಗಳನ್ನ ಎಲ್ಲಾ ಕಡೆ ಬಳಸ್ತೇವೆ ಅಂತ ಒಪ್ಕಂದ್ರಿ. ಎಲ್ಲಿ ಬಳಸಲ್ಲ? ಸಂಖ್ಯೆಗಳನ್ನ ಎಲ್ಲಿ ಬಳಸಲ್ಲ ನಾವು? ಊಹೆ ಮಾಡ್ಕೊಳಕ್ಕಾಗತ್ತಾ? ಕಲ್ಪನೆ ಮಾಡ್ಕೊಳಕ್ಕಾಗತ್ತಾ ಸಂಖ್ಯೆಗಳಿಲ್ದಂಗೆ? ಇಲ್ಲ ಅಲ್ವಾ? ಒಂದು ಸಣ್ಣ ಸಂಖ್ಯೆಗಳ ಬಗ್ಗೆ ನಾನು ಇತಿಹಾಸಕ್ಕೆ ಹೋದ್ರೆ, ಕಥೆ ಅನ್ಕೊಳ್ಳಿ ಅಥವಾ ಒಂದ್ ಸ್ವಲ್ಪ ಇತಿಹಾಸಗಳೇ ಕಥೆಗಳಾಗಿ ಇರ್ತೇವೆ ನಾವು. ಕರೆಕ್ಟಾ? ನಾವು ದಿನನಿತ್ಯ ಜೀವನದಲ್ಲಿ ವ್ಯಾವಹಾರಿಕವಾಗಿ ಸಂಖ್ಯೆಗಳನ್ನು ಬಳಸ್ತಾ ಹೋಗ್ತೇವೆ ಅಲ್ವಾ? ಆ ಸಂಖ್ಯೆಗಳನ್ನ ಬಳಸಬೇಕಾದ್ರೆ ಹೇಗೆ ಬಂತು ಆ ಸಂಖ್ಯೆ ಅನ್ನೋದು ಯೋಚನೆ ಮಾಡಿದ್ರೆ ಯಾರಾದ್ರೂ? ಸಂಖ್ಯೆಗಳು ಹೇಗೆ ಬಂದು? ನೀವು ನಿಮ್ಮದೇ ಆದ ಒಂದು ವಂಶ ಇರ್ತದೆ. ಅಜ್ಜಿ, ತಾತ, ಅವ್ರ ಮಗು, ನೀವು, ಇವೆಲ್ಲ ವಂಶ ವೃಕ್ಷ ನಮ್ದು. ನಾವ್ ಹೇಗ್ ಬಂದ್ವಪ್ಪ? ನಮ್ಮ ತಂದೆ ತಾಯಿ, ಅವ್ರು ಹೇಗ್ ಬಂದ್ರು ಅವ್ರ ತಂದೆ ತಾಯಿ, ಅವ್ರು ಹೇಗ್ ಬಂದ್ರು ಅವ್ರ ತಂದೆ ತಾಯಿ. ಇದು ನಮ್ಮ ಮೂಲಕ್ಕೆ ಹೋಗ್ತಾ ಹೋಗ್ತಾ ಈ ರೀತಿ ನಮಗೆ ಗೊತ್ತಾಗುತ್ತೆ. ಸರಿನಾ? ಹಾಗಾದ್ರೆ ನಮಗೆ ಸಂಖ್ಯೆಗಳು ಎಲ್ಲಿ ಹೋದ್ರೂ ಸಂಖ್ಯೆಗಳು ಬೇಕು. ಒಂದು ಅಂಗಡಿಗೆ ಹೋಗ್ತೀರಾ, ಸಂಖ್ಯೆ ಇಲ್ದಂಗೆ ಏನಾದ್ರು ವ್ಯವಹಾರ ಮಾಡಕ್ಕಾಗತ್ತಾ? 3 kg ಅಕ್ಕಿ ಕೊಡಿ ಅಂತ ಕೇಳ್ತೀರಾ, ಅಲ್ಲಿ 3 ಅನ್ನೋದು ಸಂಖ್ಯೆ ಬಂತ? 2 ಸೋಪ್ ಕೊಡಿ ಅಂತೀರಾ, ಸಂಖ್ಯೆ ಬಂತ? ಹೌದಲ್ವ? ಹಿಂಗೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಲೂ ಕೂಡ ಏನಾಗಿದೆ? ಸಂಖ್ಯೆಗಳು ಬೇಕೇ ಬೇಕು. ಮತ್ತೆ ಬಳಸ್ತೀಯಮ್ಮ ಸಂಖ್ಯೆಗಳು? ಮತ್ತೆ ಬಳಸ್ತೀಯ? ಗೆಳ ಫಸ್ಟ್ ಎದ್ದೇಳ್ಬೇಕು. ಎಲ್ಲೆಲ್ಲಿ ಸಂಖ್ಯೆ ನಿನ್ ಪ್ರಕಾರ ಎಲ್ಲೆಲ್ಲಿ ಬಳಸಿದ್ಯಾ ಸಂಖ್ಯೆಗಳನ್ನ? ಮುಗೀತದಕ್ಕೆ ರಾಣಿ, ಮತ್ತೆ ಎಲ್ಲಿ ಸಂಖ್ಯೆ ಬಳಸಿದ್ದೆ? ನೀವೆಲ್ಲಾದ್ರೂ ಹೇಳ್ತೀರಾ? ಒಂದು ಪೆನ್ನು, ಒಂದು ರೇಸರು, ಒಂದು ಬುಕ್ಕು, ಅಲ್ಲೆಲ್ಲ ಸಂಖ್ಯೆ ಮತ್ತೆ ಬೇರೆ ರೀತಿ ಹೇಳ್ಬೇಕು, ಸ್ವಲ್ಪ ವಿಶೇಷವಾಗಿ. ಒಂದು ಜೊತೆ ಚಪ್ಪಲಿ, ಅಲ್ಲಿ 1 ಅನ್ನೋದು ಸಂಖ್ಯೆ, ಜೊತೆ ಅಂದ್ರೆ 2 ಸೇರಿಸಿ ಅಲ್ವಾ? 2 ಸೇರಿಸಿದ್ರೆ 1 ಜೊತೆ. ಮತ್ತೆ ಒಂದು ಮಾರು ಅಂದ್ರೆ ಎಷ್ಟು ಬರುತ್ತೆ? ನಮ್ ಕೈ ಉದ್ದ ಇದೆ, ನಿಮ್ಮ ಹೂ ಇಟ್ಟಿಟ್ಟೆ ಇದೆ ಅಲ್ವಾ? 1 ಮಾರು ಹೂ ಕೊಡಿ. ಮತ್ತೆ ಕೂತ್ಕೊಳ್ಳಿ. ನಾವು ನಮ್ಮ ವೇಟ್ ನೋಡ್ಬೇಕಾದ್ರೆ, ಎಷ್ಟು ತೂಕ ಇದೀನಿ ಅಂತ ನೋಡ್ಬೇಕಾದ್ರೆ ಸಂಖ್ಯೆಗಳು ಬೇಕು. ಊಟ ಮಾಡಿದ್ರೆ ಎಷ್ಟು ತಿಂದ್ರಿ ಅನ್ನೋದಕ್ಕೂ ಸಂಖ್ಯೆ ಬೇಕು. ಎಷ್ಟು ಕೆಜಿ ತಿಂದ್ವಿ ಅನ್ನೋದಕ್ಕೂ ಸಂಖ್ಯೆ ಬೇಕು. ಹಣ್ಣು, ಇವೆಲ್ಲವೂ ಸಂಖ್ಯೆಗಳು ಅಲ್ವಾ? ಇಂತಹ ಸಂಖ್ಯೆ ಮೂಲ ಎಲ್ಲಿಂದ ಬಂತು ಅನ್ನೋದನ್ನ ನಾನು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ. ಸರಿನಾ? ಈ ಹಿಂದಿನ ಕಾಲದಲ್ಲಿ ನಿಮಗೆಲ್ಲ ಸಂಖ್ಯೆಗಳು ಕಲ್ತಿದ್ದೀರಾ. 1, 2, 3, 4, 5, 6, 7, 8, 9, 10 ಇಂಥವೆಲ್ಲ ಕಲ್ತಿದ್ದೀರಾ. ಕರೆಕ್ಟ್? ಕಲ್ತಿದ್ದೀರ ತಾನೆ? ಕಲ್ತಿದ್ದೀರ ಅಂದ್ಮೇಲೆ ನಿಮಗೆ ಎಣ್ಸಪ್ಪ ಎಷ್ಟು ಜನ ಇದ್ರೆ ಎಣ್ಸಿ, ನಿಮ್ ತರಗತಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಇವತ್ತು ಅನ್ನೋದನ್ನ ಕೌಂಟ್ ಮಾಡ್ರಿ, ಎಣಿಕೆ ಮಾಡ್ರಿ. ಅಂದ್ರೆ 1, 2, 3, 4, 5, 6, 7, 8 ಅಂತ ಕೌಂಟ್ ಮಾಡ್ಬಿಡ್ತೀರಾ. ಯಾಕೆ ಹೇಗೆ ಕೌಂಟ್ ಮಾಡಿದ್ರಿ? ನಿಮಗೆ ಸಂಖ್ಯೆಗಳು ಗೊತ್ತಿದ್ವು, ಹೌದಲ್ಲ? ಸಂಖ್ಯೆಗಳು ಗೊತ್ತಿತ್ತು, ನೀವೇನ್ ಮಾಡಿದ್ರಿ? ಕೌಂಟ್ ಮಾಡಿದ್ರಿ. ನಿಮ್ ಹಿಂದಿನ ತಲೆಮಾರುಗಳಿಗೆ ಹೋದ್ರೆ ಅವ್ರ ಸಂಖ್ಯೆಗಳು ಗೊತ್ತಿದ್ವು ಅವರಿಗೆ. ನಮ್ಮ ಪೂರ್ವಜರಂದ್ರೆ ಎಲ್ಲಿದ್ರು?
ಮಂಗನಿಂದ ಮಾನವ ನಾವು ಅಲ್ವಾ. ಕಾಡು ಜನರಪ್ಪ, ನಮ್ಮ ಪೂರ್ವಜನರು ಕಾಡಲ್ಲಿ ಇರ್ತಿದ್ರು. ನಾಗರಿಕತೆಗಳು ಇದ್ವು ಅವಾಗ. ನಾಗರಿಕತೆಗಳು ಗೊತ್ತು, ಆ ಸಿಂಧು ಬಯಲಿನ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಇವೆಲ್ಲ ನಾಗರಿಕತೆಯಲ್ಲಿ ಎಣಿಕೆಯನ್ನ ಮಾಡ್ತಿದ್ರು. ಆದ್ರೆ ಅವ್ರು ಯಾರಿಗೂ ಕೂಡ ಸಂಖ್ಯೆಗಳ ಬಗ್ಗೆ ಜ್ಞಾನ ಇರಲಿಲ್ಲ. ಹಾಗಾದ್ರೆ ಹೇಗೆ ಕೌಂಟ್ ಮಾಡ್ತಿದ್ರು ಅವ್ರು, ಹೇಗೆ ಎಣಿಕೆ ಮಾಡ್ತಿದ್ರು? ಪ್ರಶ್ನೆ ಬರುತ್ತಲ್ವಾ? ಬರುತ್ತೆ ತಾನೆ? ಈ ನಾಗರಿಕತೆಗಳಲ್ಲಿ ಏನು ಈಜಿಪ್ಟ್ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಮೊದಲನೆಯದಾಗಿ ಸಂಖ್ಯೆಗಳ ಗುರುತುಗಳು ಕಂಡು ಬಂದಿದ್ದಾವೆ. ಹೇಗೆ ಸಂಖ್ಯೆ? ಅವಾಗ 1 2 ಇದ್ವಾ? ಒಂದನ್ನು ಹೀಗೆ ಬರಿಬೇಕು ಅಲ್ವಾ, ಒಂದನ್ನ ಹೀಗೆ ಬರಿಬೇಕು ನೋಡಿ, ಒಂದು ಹೀಗೆ ಬರೀತಾರಲ್ವಾ, ಎರಡನ್ನು ಹೀಗೆ ಬರಿಬೇಕು, ಮೂರನ್ನ ಇದೇ ರೀತಿ ಬರಿಬೇಕು ಅಂತ ಎಲ್ಲೂ ಇರಲಿಲ್ಲ. ಕರೆಕ್ಟಾ? ಆದ್ರೆ ಈ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆಗಳು ಇದ್ದಂತಹ ಕಾಲಗಳಿದೆ ಅಲ್ಲ, ಕ್ರಿಸ್ತ ಪೂರ್ವದಲ್ಲಿ, ಅವಾಗ ಈ ನಾಗರಿಕತೆಗಳಲ್ಲಿ ಏನು ಈ ಕೌಂಟ್ ಮಾಡ್ಲಿಕ್ಕೆ ಕೆಲವೊಂದು ಚಿಹ್ನೆಗಳನ್ನು ಬಳಸ್ತಿದ್ರು. ಗೊತ್ತಾಯ್ತಾ? ಅದ್ರ ಇತಿಹಾಸವನ್ನ ನಾವು ನೋಡ್ತಾ ಹೋದ್ರೆ ನೀವು ಇಲ್ಲಿ ತೋರಿಸ್ತೇನೆ ನೋಡಿ, ಅವಾಗ ಎಂತ ಅವುಗಳನ್ನ ಬಳಸ್ತಿದ್ರು ಅಂದ್ರೆ, ಇಲ್ಲಿ ನೋಡಿ ಕಾಣ್ತಿದ್ದೇನಾ, ಇಲ್ಲಿ ನೋಡಿ ಈ ರೀತಿ ಮಾರ್ಕ್ ಇದೆ, ಈ ರೀತಿ ಇದೆ, ಈ ರೀತಿ ಇದೆ. ಕರೆಕ್ಟಾ? ಈ ರೀತಿ ಚಿಹ್ನೆಗಳನ್ನ ಕ್ರಿಸ್ತ ಪೂರ್ವದಲ್ಲಿ ಅನೇಕ ನಾಗರಿಕತೆಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಅರ್ಥಾಯ್ತಾ? ಈ ಹಿಂದೆ ಏನ್ ಕ್ರಿಸ್ತ ಪೂರ್ವ ಅಂದಿಲ್ಲ, ಅವಾಗೆಲ್ಲ ಉದಾಹರಣೆಗೆ ಕುರಿ ಕಾಯ್ತಿದ್ದಪ್ಪ, ಕೋಳಿ ಸಾಕಣೆ ಮಾಡಿದ್ದ, ಅವನ್ನೆಲ್ಲ ಮೇಯಿಸ್ಕೊಂಬಂದು ದೊಡ್ಡಿ ಕಳಿಸ್ಬೇಕಲ್ವಾ, ಕಳಿಸ್ಬೇಕತ್ತಾನೆ. ಈಗ ಕುರಿ ಕಾಯಿಸ್ಕೊಂಬಂದ ಅಥವಾ ಎಮ್ಮೆ ಕಾಯಿಸ್ಕೊಂಬಂದ್ಮೇಲೆ ಅವನಿಗೆ ಬಿಟ್ಬಿಡ್ತಾರ, ಒಂದ್ ಕಡೆ ಅವುಗಳನ್ನೆಲ್ಲವನ್ನ ಹಾಕ್ತಾರೆ. ಅವಾಗ ಕುರಿಗಾಯ 100 ಕುರಿ ಸಾಕಿದಾನೆ, 100 ಎಮ್ಮೆ ಸಾಕಿದಾನಂದ್ರೆ ಅವ್ನ್ ಕೌಂಟ್ ತಗೋಬೇಕಲ್ವಾ, ಎಣಿಸ್ಬೇಕಲ್ವಾ. ಹೇಗೆ ಎಣಿಸ್ತಿದ್ದ? ಅವನಿಗೆ ಗೊತ್ತಿರ್ಲಿಲ್ಲಲ್ಲ, 1 2 ಇರ್ಲಿಲ್ಲಪ್ಪ. ಹಾ, ವೆರಿ ಗುಡ್. ಏನ ಏನ್ ಮಾಡ್ತಿದ್ದ? ಕಲ್ ತಗೊಂಡು ಗೋಡೆ ಮೇಲೆ ಹಿಂಗೆ ಒಂದು ಕುರಿ ಒಳವತ್ತ, 1 2 ಹೊತ್ತ, 3 ಹೊತ್ತ, ಒಂದೊಂದೇ ಹಿಂಗ ಆಗ್ತಾ ಅವನು ಎಣಿಕೆ ಮಾಡ್ತಿದ್ದ. ಈ ರೀತಿ ಎಣಿಕೆ ಮಾಡ್ತಾ 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 ಕ್ರಿಸ್ತ ಪೂರ್ವದಲ್ಲಿ ಏನಾಯ್ತು, ಸಂಖ್ಯೆಗಳು ಡೆವಲಪ್ ಆಯ್ತು. ಆಗ ತೋರಿಸಿದ್ನಲ್ಲ, ಈ ರೀತಿ ಸಂಖ್ಯೆಗಳು ಬದಲಾವಣೆ ಆಗ್ತಾ ಆಗ್ತಾ ಬಂದು ಆ ಸಂಖ್ಯೆಗಳು ಕೊನೆಯದಾಗಿ ನೀವೇನ್ ಕಲ್ತಿದ್ದೀರಲ್ವ 1 2 3 ಅನ್ನೋದು ಇಡೀ ವಿಶ್ವಕ್ಕೆ ಅವುಗಳನ್ನ ಏನ್ ಮಾಡಿದ್ರು, ಪರಿಚಯ ಮಾಡಿಕೊಟ್ರು. ಯಾರು? ಅಂದಿನ ಗಣಿತ ಶಾಸ್ತ್ರಜ್ಞರು. ಇವೆಲ್ಲ ಮೂಲ ಏನ, ಸೊನ್ನೆಯನ್ನ ಸೇರಿಸಿ ಅನ್ಕೊಳ್ಳಿ, ಸೊನ್ನೆಯನ್ನ ನಾವೇ ಕಂಡಿಡ್ತೀವಿ ಅಂತ ನಾವ್ ಹೇಳ್ತೇವೆ. ಕೆಲವೊಬ್ರು ಒಪ್ಪಲ್ಲ ಅದನ್ನ. ಗೊತ್ತಾಯ್ತಾ? ಯುರೋಪ್ ಕಂಟ್ರಿಗಳಲ್ಲಿ ಕಂಡುಹಿಡಿದ್ರು ಅಂತ. ಆದ್ರೆ ಯುರೋಪ್ ಕಂಟ್ರಿಯವರು ಸೊನ್ನೆಯನ್ನ ಬಿಟ್ಟು ಬೇರೆ ಎಲ್ಲಾ ಗಣಿತೀಯ ಮಾಹಿತಿಯನ್ನ ಭಾರತದ ಋಷಿಮುನಿಗಳ ಕಾಲಗಳಿಂದ ಭಾರತೀಯ ಗಣಿತ ಶಾಸ್ತ್ರಜ್ಞರಿದ್ರು. ಅವಾಗ ತುಂಬಾ ಹಳಬ್ರು, ಆರ್ಯಭಟ, ಭಾಸ್ಕರಾಚಾರ್ಯರು ತುಂಬಾ ಹಳಬ್ರು. ಅವ್ರ ಹತ್ರ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡ್ರು. ಹಾಗಾಗಿ ಭಾರತನೇ ಸೊನ್ನೆ ಕಂಡುಹಿಡಿದಿದ್ದು ಅನ್ನೋದು ಕೂಡ ಇತಿಹಾಸದಲ್ಲಿ ಇದೆ. ಸರಿನಾ? ಹೀಗೆ ಆ ಇತಿಹಾಸವನ್ನು ನೋಡ್ತಾ ಹೋದಾಗ ಸಂಖ್ಯೆಗಳು ಅನ್ನುವಂಥದ್ದು ಬಂದಿರೋದು ಒಂದು ರೋಚಕನೆ. ಅರ್ಥಾಯ್ತಾ? ಅದು ಬದಲಾವಣೆ ಆಗ್ತಾ ಆಗ್ತಾ ಏನಾಗಿದೆ, ಡೈಲಿ ಬರೆಯುವಂತ ಈ ರೀತಿ ಬರೆಯುವಂತಹ ಸಂಖ್ಯೆಗಳು ನಮಗೆ ಅಂದಿನ ಗಣಿತ ಶಾಸ್ತ್ರವನ್ನು ಕೊಡೆಯಾಗಿ ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ಅದು ನಾಗರಿಕತೆಯಿಂದನೂ ಬಂದಿರೋಂಥದ್ದು. ಅರ್ಥಾತ್ ತಕ್ಷಣವೇ ಯಾವುದನ್ನು ಕೂಡ ಕಂಡುಹಿಡಿದಿಟ್ಟಿಲ್ಲ. ಅದರದೇ ಆದ ಇತಿಹಾಸ ಇರುತ್ತೆ, ಅದರದೇ ಆದ ಕಥೆಗಳು ಇರ್ತವೆ, ಅದರದೇ ಆದ ಪರಿಶ್ರಮ ಇರುತ್ತೆ ಅದ್ರ ಹಿಂದೆ. ಅರ್ಥಾಯ್ತಲ್ವಾ? ಈ ರೀತಿ ಸಂಖ್ಯೆಗಳು ಬಂದಿದ್ದಾವೆ. ಆದ್ರೆ ನಾವು ಈ ಸಂಖ್ಯೆಗಳನ್ನೇ ತೆಗೆದುಕೊಂಡು ಏನ್ ಮಾಡ್ತೀವಿ, ಗಣಿತವನ್ನ ಕಲಿತೀವಿ, ದಿನನಿತ್ಯ ಜೀವನದಲ್ಲಿ ಬಳಸ್ತೀವಿ. ಪ್ರತಿ ಒಂದನ್ನು ಕೂಡ ಈ ಸಂಖ್ಯೆಗಳಿಂದನೇ ಆರಂಭ ಆಗುತ್ತೆ. ಇತ್ತಿತ್ತಲ ಬಂದ್ಬಿಟ್ಟು ಬಹಳ ಸಂಖ್ಯಾಶಾಸ್ತ್ರ ಹೇಳೋರು ಅಂತ. ನಾವು ಹುಟ್ಟಿರೋ ಡೇಟು
ತಿಂಗಳು ತಾರೀಕು ತಗೊಂಡು ನಿನಗೆ ಹಿಂಗಾಗುತ್ತೆ, ನಾಳೆ ಹಿಂಗಾಗುತ್ತೆ, ನಾಡಿದ್ದು ಹಿಂಗಾಗುತ್ತೆ, ಮುಂದಿನ ತಿಂಗಳು ನಿನ್ ಹಿಂಗಾಗುತ್ತೆ, ಇಂಥ ಭವಿಷ್ಯ ಇದೆ, ನಿನ್ ಭವಿಷ್ಯ ಸರಿ ಇಲ್ಲ ಎಲ್ಲ ಹೇಳ್ತಿರ್ತಾನೆ. ಸಂಖ್ಯೆಗಳನ್ನು ಉಪಯೋಗಿಸ್ಕೊಂಡು ಹೇಳ್ತಿರ್ತಾರೆ. ಹಾಗೆ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ಇಷ್ಟು ದಿನ ನಮ್ಮ ಶೈಕ್ಷಣಿಕ ಜೀವನದಲ್ಲಿ ಏನೆಲ್ಲ ಒಂದನೇ ತರಗತಿ ಕಲ್ತ್ಕಂತ ಬಂದಿದ್ದೀರಿ, ಎಲ್ಲಾ ರೀತಿ ಕಲ್ತಿದ್ದೀರ. ಆದ್ರೆ ಇವತ್ತು ಕೂಡ ನಾನು ಏನ್ ಮಾಡ್ತೇನೆ ಅಂದ್ರೆ ಗಣಿತಕ್ಕೆ ಸಂಬಂಧಿಸಿದ ಮೂಲ ಪರಿಕಲ್ಪನೆಗಳನ್ನ ಇವತ್ತು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾದ್ರೆ ಮೂಲ ಪರಿಕಲ್ಪನೆಗಳಂದ್ರೆ ಏನು ಅಂದ್ರೆ ಗಣಿತದಲ್ಲಿ ನಾವು ಮೂಲ ಕ್ರಿಯೆಗಳನ್ನ ನೋಡ್ತೇವೆ. ಕರೆಕ್ಟಾ? ಮೂಲ ಕ್ರಿಯೆಗಳು ಗೊತ್ತಲ್ವಾ ಗಣಿತದಲ್ಲಿ? ನಾವು ಆ ಮೂಲ ಕ್ರಿಯೆಗಳನ್ನ ಮಾಡೋದಕ್ಕಿಂತ ಮುಂಚೆ ಯಾವುದೋ ಗಣಿತದ ಮೂಲ ಕ್ರಿಯೆಗಳು, ಈ ಮೂಲ ಕ್ರಿಯೆಗಳನ್ನ ಮಾಡುವುದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು? ಸ್ಥಾನ ಬೆಲೆಗಳು ಗೊತ್ತಿರ್ಬೇಕು ನಮಗೆ. ಕರೆಕ್ಟಾ? ಏನ್ ಬೇಕು ಗೊತ್ತಿರ್ಬೇಕು? ಸ್ಥಾನ ಬೆಲೆಗಳು. ರೈಟ್? ಈ ಸ್ಥಾನ ಬೆಲೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗ್ಬೋದು ನಾವು. ತಮ್ಗೆಲ್ರಿಗೂ ಕೂಡ ಗೊತ್ತಿದೆ ಸ್ಥಾನ ಬೆಲೆಗಳ ಬಗ್ಗೆ. ಪ್ರೈಮರಿಯಲ್ಲಿ ಕಲ್ತಿದ್ದೀರಾ, ಮೊನ್ನೆ ತರಗತಿಯಲ್ಲೂ ಕೂಡ ನಾನು ನಿಮ್ಮ ಹತ್ರ ಬರ್ಸಿದ್ದೆ ಅಲ್ವಾ? ಬರ್ದಿದ್ದೀರಾ. ಈಗ ನಾನು ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೇನೆ, ಸ್ಥಾನ ಬೆಲೆಗಳ ಬಗ್ಗೆ ಹೇಳ್ತಾ ಹೋಗ್ಬೇಕು. ಸರಿನಾ? ಹೇಳ್ತಿರ್ತಾನೆ. ನಾನು ಇಲ್ಲಿ ಕೆಲವೊಂದು ಫ್ಲಾಶ್ ಕಾರ್ಡ್ ಅನ್ನ ತೋರಿಸ್ತೇನೆ. ಫ್ಲಾಶ್ ಕಾರ್ಡ್ಸ್ ಇದಾವೆ. ಓಕೆ, ಸರಿನಾ? ನಾನು ಇಲ್ಲಿ ಎಲ್ರಿಗೂ ಒಂದೊಂದು ಫ್ಲಾಶ್ ಕಾರ್ಡ್ ಕೊಡ್ತೇನೆ. ಆ ಫ್ಲಾಶ್ ಕಾರ್ಡ್ ಅನ್ನ ಇಟ್ಕೋಬೇಕು ನೀವು. ಕೇಳ್ತೀರಾ? ಸ್ಥಾನ ಬೆಲೆಗಳು ಗೊತ್ತಾಗಬೇಕಲ್ವಾ? ಅದನ್ನ ನಾನು ಬರೀತಾ ನಿಮ್ಮ ಹತ್ರ ಮಾಡಿಸ್ತಾ ಹೋಗ್ತೇನೆ. ರೈಟ್? ಈಗ ಸ್ಥಾನ ಬೆಲೆಗಳನ್ನ ಈ ಕಡೆ ಒಂದು 4, ಈ ಕಡೆ ಒಂದು 4 ಕೊಡ. ಈಗ ಸ್ಥಾನ ಬೆಲೆಗಳನ್ನ ನಾವು ನೋಡ್ತಾ ಹೋಗೋಣ. ಎಲ್ರಿಗೂ ಒಂದೊಂದು ಕಾರ್ಡ್ ಬಂದತ್ತಲ್ಲ, ನಿಮ್ ಸ್ಥಾನಗಳು ಗೊತ್ತಾಗಿದೆ ಅಲ್ವಾ? ಸರಿನಾ? ಈಗ ಏನ್ ಮಾಡೋಣ ನಾವು? ಮೊದಲನೇದಾಗಿ ಯಾವ ಸ್ಥಾನ ಯಾವ ಕಡೆಯಿಂದ ಬರಿಬೇಕು? ಬಲಗಡೆಯಿಂದ ಬರಿತಾ ಬರಬೇಕು. ಕರೆಕ್ಟಾ? ಮೊದಲನೇದು ಯಾವ್ದು? ಯಾರು ಹೇಳ್ತೀರಾ? ಗೊತ್ತಿರೋರ್ ಕೈ ಎತ್ತಿ. ವೆರಿ ಗುಡ್. ನೀನ್ ಹೇಳ. ಬಿಡಿ. ಕರೆಕ್ಟಾ? ಎರಡನೇದು ಯಾರು ಹೇಳ್ತೀರಾ? ವೆರಿ ಗುಡ್, ವೆರಿ ಗುಡ್. ಮತ್ತೆ ಲಾಸ್ಟ್ ಒನ್ ನೀನ್ ಹೇಳ. ವೆರಿ ಗುಡ್. 100. ವೆರಿ ಗುಡ್. ಎಲ್ರು ಬರುತ್ತಲ್ವಾ? ಲಾಸ್ಟ್ ಹೇಳಪ್ಪ. 1000. ನೆಕ್ಸ್ಟ್ ನೀನ್ ಹೇಳ. ವೆರಿ ಗುಡ್. 10,000. ನೆಕ್ಸ್ಟ್ ಲಕ್ಷ. ಹಾ, ವೆರಿ ಗುಡ್. 10 ಲಕ್ಷ. ಕೋಟಿ ಆದ್ಮೇಲೆ 10 ಕೋಟಿ ಇನ್ನು ಸಾಕಷ್ಟು ಬರ್ತವೆ. ಕರೆಕ್ಟಾ? ಈ ರೀತಿ ನಾವು ಸ್ಥಾನ ಬೆಲೆಗಳನ್ನ ಕಲಿತೀವಿ. ಕರೆಕ್ಟಾ? ನಾನು ಏನ್ ಮಾಡ್ತೇನೆ, ನಿಮಗೆ ಕಾರ್ಡ್ಸ್ ಕೊಟ್ಟಿದ್ದೀನಿ. ಮೊದಲನೇದು ಯಾವುದು? ಬಿಡಿ. ಅದನ್ನ ತರ್ತೀರಾ? ಈಗ ಬಿಡಿ ಯಾರ ಹತ್ರ ಇದೆ ಅಂತ ಹೇಳಿ. ವೆರಿ ಗುಡ್. ಇಲ್ಲಿ ನಾನು ಏನ್ ಮಾಡಿದೆ, ಈ ಬಿಡಿಯನ್ನ ಇಲ್ಲಿ ಹಾಕ್ತೇನೆ. ಒಂದು ಬಿಡಿ. ಕರೆಕ್ಟಾ? ನೆಕ್ಸ್ಟ್ ಬಿಡಿ ಆದ್ಮೇಲೆ ಯಾರ್ದು? 10. ಯಾರ ಹತ್ರ ಇದೆ? ವೆರಿ ಗುಡ್. 10ನಾ? ನೋಡಿ
ಸರಿನಾ? ನೆಕ್ಸ್ಟ್ 10 ಆದ್ಮೇಲೆ 100 ವೆರಿ ಗುಡ್. ನೆಕ್ಸ್ಟ್ 1000 ಸಾವಿರ. ಸಾವಿರ ಆದ್ಮೇಲೆ 10000 ಹಂಗೆ ಪಾಸ್ ಮಾಡಿ ಸರ್. ಟೈಮ್ ಆಗುತ್ತೆ. ಅಂತ ಬಿಡಿ 10,000 100,000 10,000 ಲಕ್ಷ ಹಿಂಗೆ ಕಂಟಿನ್ಯೂ ಮಾಡ್ತೇನೆ ನೋಡಿ. ಹಾ ನೋಡಿ ಲಕ್ಷ 10 ಲಕ್ಷ. ಕೋಟಿ ಕೋಟಿ ಏನೋ ನಿಂದು ಇಲ್ಲಿ ಸಾಕು, ಇಷ್ಟು ಸಾಕು. ನೋಡಿ ಈಗ ನೋಡಿ ಬಿಡಿ 10 100 1000 ಲಕ್ಷ 10 ಕೋಟಿ ಬಿಲಿಯನ್ ಟ್ರಿಲಿಯನ್ ಮಿಲಿಯನ್ ಅವೆಲ್ಲ ಬರ್ತಾವೆ. ಈಗ ನಮಗೆ ಗೊತ್ತಾಯ್ತಲ್ಲ ಸ್ಥಾನ ಬೇರೆಗಳು. ಹಾಗಾದ್ರೆ ನಾವು ಮತ್ತೆ ಈ ಸ್ಥಾನ ಬೆಲೆಗಳಲ್ಲಿ ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಬರೀಬೇಕು ಅನ್ನೋದನ್ನ ಕಂಡುಹಿಡಿತಾ ಹೋಗೋಣ. ಇನ್ನೊಂದು, ನಾನೀಗ ಒಂದು ಸಂಖ್ಯೆಯನ್ನ ಬರೀತೇನೆ ಬೋರ್ಡ್ ಮೇಲೆ, ಸರಿನಾ? ಅದನ್ನ ಎಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಓದ್ಕೋಬೇಕು. ನಾನು ಯಾರಿಗೆ ಕೇಳ್ತಾನೆ ಅವ್ರು ಹೇಳ್ಬೇಕು. ಮನಸ್ಸಲ್ಲಿ ಓದ್ಕೊಳ್ಬೇಕು. ಓದ್ಕೊಳ್ಳಿ. ನಾನು ಯಾರಿಗೆ ಕೇಳ್ತೇನಲ್ಲ ಅವರು ಆ ಸಂಖ್ಯೆನ ಓದ್ಬೇಕು. ಯಾರು ಓದ್ತೀರಾ ಈ ಸಂಖ್ಯೆಯನ್ನ? ನೀನು ಓದು. 2,04,305 ಇದು ಸರಿ ಅನ್ನೋ ಕೈ ಐತಿ. ಹೇಳಿ ನೀನು ಓದೋ. ಅವ್ರು ಹೇಳಿದ್ ಸರಿನೋ ಅಥವಾ ಇವನೇನಾದ್ರೂ ತಪ್ಪು ಸರ್ ಅದು ಅಂತ ಹೇಳಿ ಓದ್ತೀಯ? 20 ಲಕ್ಷದ. ಓಕೆ, ಅದು ಬೇರೆ 20,40,305 20,40,305 ಇರ್ಲಿ, ತಪ್ಪಲ್ಲ, ತಪ್ಪಾಗ್ತವೆ, ಎಲ್ಲ ತಿದ್ಕೊಂಡು ಕಲಿಯೋಕಷ್ಟೇ. ನೆಕ್ಸ್ಟ್ ಸಿಡೋ ಇರ್ಲಿ. ನಾವು ಈ ಸಂಖ್ಯೆಯನ್ನು ಏನ್ ಮಾಡೋಣ ಗೊತ್ತಾ? ಬಾಕ್ಸ್ ಆಗಿ ಮಾಡ್ಕೊಂಡು ಕರೆಕ್ಟಾ? ಬಾಕ್ಸ್ ಅನ್ನು ಕಂಟಿನ್ಯೂ ಮಾಡ್ತಾನೆ ನಾವು, ಕರೆಕ್ಟಾ? ಈಗ ನೋಡಿ, ಯಾವತ್ತೂ ಮರಿಬಾರ್ದು ನೀವು ಸಂಖ್ಯೆಗಳನ್ನು. 5 ಬಿಡಿ ಸ್ಥಾನದಲ್ಲಿದೆ, 0 10 ಸ್ಥಾನ, 100 ಸ್ಥಾನದಲ್ಲಿ 3. ಹಾ 10,000 ಈ ರೀತಿ ನಾವು ಸಂಖ್ಯೆಗಳನ್ನ ಏನ್ ಮಾಡ್ತೇವೆ? ಸ್ಥಾನಗಳ ಪ್ರಕಾರ ಗುಣಿಸ್ತೇವೆ. ಇದರಲ್ಲಿ 10,000ದ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು? ನನ್ನ ಪ್ರಶ್ನೆ 0. ನೀನ್ ಹೇಳಪ್ಪ, ಏನ್ ಹೆಸರು? ಆಕಾಶ್. ಆಕಾಶ್, ಇದರಲ್ಲಿ 100ರ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು? ವೆರಿ ಗುಡ್, ಕರೆಕ್ಟ್ ಅಲ್ವಾ? ಓಕೆ,
ನೀನಿದ್ದಳಮ್ಮ ನೀನೇನೆ ಇಲ್ಲಿ 10 ಲಕ್ಷದ ಸ್ಥಾನದಲ್ಲಿರುವಂತ ಸಂಖ್ಯೆ ಯಾವುದು? ಬೇರೆ ಮಾತಾಡ್ಬೋದು. 10 ಲಕ್ಷದ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು? ನೀನಪ್ಪ 2. ಓಕೆ ಇರ್ಲಿ ನೀನ್ ಹೇಳಪ್ಪ. ವೆರಿ ಗುಡ್. 10 ಲಕ್ಷ ಸ್ಥಾನ ಇದೆ, ಆದ್ರೆ 10 ಲಕ್ಷ ಸ್ಥಾನ ಬರುತ್ತಾನೆ, ಆದ್ರೆ ಅದಕ್ಕೆ ಸಂಖ್ಯೆ ಇಲ್ಲ. ಅರ್ಥ ಆಯ್ತಾ? ವೆರಿ ಗುಡ್, ಚೆನ್ನಾಗಿ ಐಡೆಂಟಿಫೈ ಮಾಡಿ. ಕರೆಕ್ಟಾ? 0 ಅಂತಾರೆ ಯಾರು? 10 ಲಕ್ಷ ಸ್ಥಾನದಲ್ಲಿ ಎಲ್ಲಿ ತಪ್ಪ 0? ಅಲ್ಲೇನಿಲ್ಲ ಅದು 0 ಅನ್ಕೊಂಡ್ಬಿಟ್ಟ. ವೆರಿ ಗುಡ್, ಓಕೆ ಓಕೆ ಸಡ. ಈ ರೀತಿ ನಾವು ಸ್ಥಾನ ಬೆಲೆಗಳನ್ನು ಗುರುತಿವಿ. ಈಗ ಅರ್ಥ ಆಯ್ತಾ ಸ್ಥಾನ ಬೆಲೆಗಳನ್ನು ಹೇಗೆ ಗುರುತಿಸುವ ಅಂತ? ಹೀಗೆ ಗುರುತಿಸಿ ನಾವು ಏನ್ ಮಾಡ್ತೇವೆ, ಸ್ಥಾನ ಬೆಲೆಗಳನ್ನ ಓದ್ತೇವೆ. ಲಕ್ಷ ಇದ್ರೆ ಎಷ್ಟೈತೆ? ಲಕ್ಷದ ಜಾಗದಲ್ಲಿ 2. 2 ಲಕ್ಷದ 40 ಇದು 0 2 ಲಕ್ಷದ ಸಂಖ್ಯೆ ಇಲ್ಲಿದೆ, 0 ಮಧ್ಯದಲ್ಲಿದ್ದು ಸಂಖ್ಯೆ ಇದೆ. 2 ಲಕ್ಷದ 4,000 ನೋಡಿ ಹೇಗೆ ಅದಕ್ಕೆ ಸ್ಥಾನ ಬೆಲೆಗಳ ಸಂಖ್ಯೆಗಳು ಹೇಗಿರುತ್ತೆ? 2 ಲಕ್ಷ, 2 ಲಕ್ಷದ ಇಲ್ಲಿ ಸಂಖ್ಯೆ ಇದೆ. 4,000 ಕರೆಕ್ಟಾ? 300 0 ಇದ್ರೆ ಸ್ಕಿಪ್ ಮಾಡಿದೆ, ಮುಂದೆ ಹೋಗುತ್ತೆ. 305 ಕರೆಕ್ಟಾ? ಈಗ ನಮಗೆ ಸ್ಥಾನ ಬೆಲೆ ಗುರುತಿಸೋದು ಗೊತ್ತಾತಾ? ಈಗ ನಿಮಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಇದ್ರ ಮೇಲೆ ನಾನು ಟಾಸ್ಕ್ ಕೊಡ್ತೇನೆ, ಒಂದು ಆಕ್ಟಿವಿಟಿ ಮಾಡೋಣ ಅಂದ್ರೆ ನೀವೇ ಜೋಡಿಸ್ಬೇಕು, ನೀವೇ ಮಾಡ್ಬೇಕು ಎಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೇನೆ. ಓಕೆ ಇರ್ಲಿ. ನಾವು ಈಗ ಕೆಲವೊಂದು ಮತ್ತೆ ಪ್ರಾಬ್ಲಮ್ಗಳನ್ನ ಹಾಕ್ತೇನೆ ನಾನು. ನೀವು ಯಾವ ಯಾವ ಸ್ಥಾನದಲ್ಲಿ ಏನೇನಿದೆ ಅಂತ ಹೇಳ್ತಾ ಬರ್ಬೋದು. ಆಮೇಲೆ ನಾನು ಆ ಸಂಖ್ಯೆಗಳನ್ನ ಹೇಗೆ ಓದೋದು ಅಂತ ಮತ್ತೆ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ. ಸರಿನಾ? ಸರಿನಾ? ಇದನ್ನ ಓದೋದ್ ಬೇಡ, ಈಗ ಓದೋದ್ ಮತ್ತೆ ಕಲೆನಂತೆ. ಯಾವ ಯಾವ ಸ್ಥಾನ ಬೆಲೆಗಳಲ್ಲಿ ಏನೇನಿದೆ ಅಂತ ಬರೀಬೇಕು. ಓಕೆ ಈ ರೀತಿ ರೈಟ್? ಯಾರು ಬರ್ತೀರಿ ಇದನ್ನ? ಬರಮ್ಮ ನೀನೆ ಬಿಡಿ. 10 ನೋಡಿ ಬರೀ. ಶಾರ್ಟ್ ಆಗಿ ಬರೀ, ಕರೆಕ್ಟ್ ಬರೀ. ಕರೆಕ್ಟಾ? ವೆರಿ ಗುಡ್, ಕ್ಲಾಸ್ ಆಯ್ತು. ಇವೆಲ್ಲ ಯಾಕೆ ಕಲಿಸ್ತಿದ್ವಿ ಹೇಳ್ರಿ? ಪ್ರೈಮರಿಯಲ್ಲಿ ಎಷ್ಟು ಕಲ್ತಿದ್ದೆ ನಮಗೆ ಕೂಡ ಅದು ತುಂಬಾ ಸ್ವಲ್ಪ ವೀಕ್ ಆಗಿದ್ದೀರಾ. ಇವನ್ನೆಲ್ಲ ಕಲಿತಾ ನಾವು ಪರ್ಫೆಕ್ಟ್ ಆಗಿ ಗಣಿತದ ಮೂಲಕ ಕಲ್ತು ಬಿಡಬೇಕು. ಕೂಡಿಸೋದು, ಮೂಲ ಕ್ರಿಯೆಗಳು ಗಣಿತದಲ್ಲಿ ಇಷ್ಟು ಬಂದ್ರೆ ಮುಂದೆ ಎಲ್ಲವೂ ಕಲಿಬಹುದು ನಾವು. ಅದಕ್ಕಿಂತ ಅವೆಲ್ಲ ಬರ್ಬೇಕಂದ್ರೆ ಸಂಖ್ಯೆಗಳನ್ನ ಹೇಳಿದ್ದನ್ನು ಬರೆಯಕ್ ಬರ್ಬೇಕು, ಬರೆದಿದ್ದನ್ನು ಓದಕ್ ಬರ್ಬೇಕು ಸಂಖ್ಯೆಗಳು. ಹಾಗಾದ್ರೆ ಇದನ್ನು ಯಾರು ಓದ್ತೀರಾ? ಕೇಳಿಸ್ಕೊಳ್ಳಿ, ಸರಿ ಓದ್ತಾರೋ ತಪ್ಪು ಓದ್ತಾರೋ ನೋಡೋಣ. ಓದಪ್ಪ. 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಓಕೆ, ಪೂರ್ತಿ ಸಂಖ್ಯೆ ಓದಿಕೊಳ್ಳಲ್ಲ. ಆಗ ಓದಿದ್ರಲ್ಲ, ಯಾರು ಓದ್ತೀರ?
ಯೋಚನೆ ಮಾಡಿ, ಬರುತ್ತೆ, ಎಲ್ರಿಗೂ ಬರುತ್ತೆ. ಅಲ್ಲೇ ನಾನು ಹೇಳ್ಕೊಟ್ಟ ನಾನು ಪ್ರಾಕ್ಟೀಸ್ ಮಾಡಿ, ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಬಾ ಇಲ್ಲೇ ಬಾ ಅಲ್ವಾ, ಪ್ರಯತ್ನ ಮಾಡ್ಬೋದಲ್ವಾ? ಒಂದ್ ಸ್ವಲ್ಪ ಬರ್ದಿದೆ, ತಪ್ಪೋ ಸರಿನೋ ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ಇಲ್ಲ ಹಿಂಗ್ ಹಿಂಗ್ ತೋರ್ಸಿ ಓದ್ಬೇಕು, ನಾನು ಆ ಕಡೆ ಇರ್ತೇನೆ. 30,60,61,889. ವೆರಿ ಗುಡ್, ಬಹಳ ಚೆನ್ನಾಗಿದೆ. ಸರಿನಾ ತಪ್ಪ? ಸರಿ ಅಲ್ವಾ? ವೆರಿ ಗುಡ್. ಕೂತ್ಕೊಳ್ಳ. ನೋಡಿ ಇಲ್ಲಿ 10 ಕೋಟಿ ಜಾಗದಲ್ಲಿ ಇದೆ ಒಂದ್ ಸಂಖ್ಯೆ ಅಂದ್ರೆ ಹೆಂಗ್ ಗೊತ್ತೀರಾ? 2 ಸಂಖ್ಯೆ ತಗೊಂಡ್ಬಿಡ್ಬೇಕು. 10 ಜಾಗದಲ್ಲಿ ಒಂದ್ ಸಂಖ್ಯೆ ಬಂದ್ಬಿಟ್ಟು ನೋಡಿ, 10 ಕೋಟಿ, 10 ಲಕ್ಷ. 10 ಜಾಗದಲ್ಲಿ ಒಂದು ಬಂದ್ರೆ 2 ಸಂಖ್ಯೆ ತಗೊಂಡು ಓದ್ಬೇಕು. ಅವಾಗ ಏನಾಗುತ್ತೆ? 10 ಕೋಟಿ ಜಾಗದಲ್ಲಿ 3 ಐತಾ, 2 ಸೇರಿಸಿ ಓದ್ಬೇಕಾನೆ. 10 ಜಾಗದಲ್ಲಿ ಒಂದು ಸಂಖ್ಯೆ ಬಂದಂತ ನೀವು 2 ಸೇರಿಸಿ ಓದ್ಬೇಕಲ್ವಾ? ಎಷ್ಟು ಕೋಟಿ? 30 ಕೋಟಿ. ವೆರಿ ಗುಡ್. ಬಂತಾ? ಇನ್ನು ಮುಂದೆ ಯಾವ್ದು ಹಾಕಿದ್ರೆ ಓದ್ತೀರಾ? ಈಗ ಹಾಕ್ಲಾ? ಮಾಡ್ತಿದ್ದ ಪ್ರಯತ್ನ ಮಾಡಿ. ಯಾರು ಓದ್ತೀರಾ? ಕೈಯಲ್ಲಿ ಏನ್ ಸ್ಥಾನ ಬರೋದು ಏನು ಬರೋದಿಲ್ಲ, ನಾನು ಸ್ಥಾನಗಳ ಹೆಸರೇ ಬರ್ದಿಲ್ಲ. ಕೈ ತಪ್ಪಾದ್ರೆ ಆಗ್ಲಿ ಹೇಳ್ಕೊಡ್ತೀನಿ. ಪ್ರಯತ್ನ ಮಾಡಿದ್ರೆ ಬಂದೇ ಬರೋದು. ಹೌದಾ? ಕಡೆ ಎಲ್ಲ ಸರಿ ತಪ್ಪು ನೋಡೋಣ. 34,08,620. ಪ್ರಾರಂಭ ಚೆನ್ನಾಗಿತ್ತು, ಮಧ್ಯದಲ್ಲಿ ತಪ್ಪು ಹೇಳಿದ. ಸರಿ, ಅವನ ಹತ್ರ ಹೇಳ್ತಾನಲ್ವಾ? ಹೇಳು ನೋಡಪ್ಪ, ಇದು ಬಿಡಿನಾ? ಇದು 10, 100, 1000, 10,000, ಲಕ್ಷ, 10 ಲಕ್ಷ. ಹೇಳಿದೆ ಲಕ್ಷ 10 ಲಕ್ಷ ಸ್ಥಾನದಲ್ಲಿ ಅಂತಂದ್ರೆ ಲಕ್ಷ ಎರಡನ್ನೂ ಸೇರಿಸಿ ಓದ್ತೇವಲ್ಲ, ಲಕ್ಷ 10 ಲಕ್ಷ ಸೇರಿಸಿ ಓದ್ತೇವಲ್ಲ, ಹೌದಲ್ಲ? ಹಾಗೆ 10,000 ಜಾಗದಲ್ಲಿ ಐತಂದ್ರೆ 1000, 10,000 ಎಲ್ಲರನ್ನೂ ಸೇರಿಸಿ ಓದ್ತೇವಲ್ಲ. ಈಗ ಓದು. 34,86,021. ವೆರಿ ಗುಡ್. ಬಂತಾ? ಪ್ರಯತ್ನ ಮಾಡಿದ್ರೆ ಬರುತ್ತಲ್ವಾ? ಈಗ ನಾನೊಂದು ಸಂಖ್ಯೆ ಬರೀತೇನೆ, ನೀವು ನಿಮ್ ಬುಕ್ಕಲ್ಲೇ ಬರೀ. ಅರ್ಥ ಆಯ್ತಾ? ಬರೀರಿ ಅದನ್ನ. ಸ್ಥಾನದ ಹೆಸರನ್ನು ಬರೆದು ಕೆಳಗಡೆ ಪದಗಳಲ್ಲಿ ಬರೀಬೇಕು. 4,025 ಪದಗಳಲ್ಲಿ ಬರೀಬೇಕು. ಬರೀರಿ ಅದನ್ನ. ನೋಡ್ರಿ ಎಷ್ಟು ಚೆನ್ನಾಗಿ ಬಂತಲ್ವಾ? ಬರೀರಪ್ಪ. 2, 0, 4, 5 ಬಾಕ್ಸ್ ಹಾಕಿ ಬರೀರಿ. ಕೈಯಲ್ಲೇ ಬಾಕ್ಸ್ ಹಾಕಿ ಸದ್ಯಕ್ಕೆ.
ಈಗ ಯಾರು ಹೇಳ್ತೀರಾ ಕೈ ಯಾರು ಹೋಗ್ತೀರಾ ಕೈ ಎತ್ತಿ ಬರೀರಂತೆ ಫಸ್ಟ್ ಹೇಳಿ ಯಾರು ಹೇಳ್ತೀರಾ ಕೈ ಎತ್ತಬೇಕು ಬರೋದಾ ಎಷ್ಟು ಈಸಿ ಆಗುತ್ತಲ್ವಾ ಈಗ ಯಾವುದೇ ಸಂಖ್ಯೆ ಕೊಟ್ಟು ನಾವು ಓದ್ಬೋದು ಅವರೇಕಾಯಿ ಅಥವಾ ಬೇರೆಯವರು ಪ್ರಯತ್ನ ಮಾಡ್ರಿ ತಪ್ಪಾದ್ರೆ ಹೇಳ್ಕೊಡ್ತೇನೆ ಹೇಳಿ ನಿನ್ನ ಹೆಸರು ಹೇಳು ವಿಠಲ ಓದ್ತಾ ನೋಡಿ ಸರಿ ಅನ್ನೋರು ಕೈ ಎತ್ತಿ. ಸರಿ ಸರ್ ಅವನು ಓದಿರೋದು ಕೆಲವೊಬ್ರು ತಪ್ಪು ಗೊತ್ತಾಗಲ್ಲ ಸರಿ ಗೊತ್ತಾಗಲ್ಲ ಯಾಕಂದ್ರೆ ಏನು ಬರಲ್ಲ ಪ್ರಯತ್ನ ಮಾಡಲ್ಲ ನೀನೇದಾಳ ನಿನ್ನ ಹೆಸರೇನು ಆಕಾಶ್ ನೀನು ಓದು ತಾನೇ ಬೆಳೆಗಳು ಬರ್ತಾವ ತಾನೆ ಅವ್ನು ಓದಿರೋದು ಕರೆಕ್ಟೇ ಅಲ್ವಾ ನೋಡಿ ಬಿಡಿ ಕರೆಕ್ಟಾ ನಿನಗೆ ಯಾಕೆ ಬರಲ್ಲಪ್ಪ ಅಂದ್ರೆ ನೀನು ಗಮನ ಇಟ್ಟು ಪಾಠ ಕೇಳಿರಲ್ಲ ಅಲ್ವಾ ಸರಿನಾ ಈಗ ನಮಗೆ ಓದಕ್ ಬಂತಲ್ವಾ ಈಗ ಏನ್ ಮಾಡ್ಬೇಕು ನಾನೊಂದು ವರ್ಕ್ ಕೊಡ್ತೇನೆ ನಿಮಗೆ ಹೋಮ್ವರ್ಕ್ ಆ ರೀತಿ ಮಾಡ್ಕೊಂಡು ಬರ್ಬೇಕು ಆಮೇಲೆ ಬರಮ್ಮ ಈಗ ನಿಮ್ದೊಂದು ನೋಟ್ಬುಕ್ ಇರುತ್ತೆ ಈ ರೀತಿ ನೋಟ್ಬುಕ್ ಇರುತ್ತೆ ಸರಿನಾ ಇದು ಮಾರ್ಜಿನ್ನು ಇದು ಮಾರ್ಜಿನ್ ಕರೆಕ್ಟಾ ವೈಟ್ ಬೋರ್ಡ್ ರೂಲ್ಡಲ್ಲೇ ನಾನು ಹೇಳೋದು ರೂಲ್ಡಲ್ಲೇ ನೋಡಿ ಇಲ್ಲಿ ಏನ್ ಮಾಡ್ಬೇಕು ಈಗ ನೀವು ಲೈನ್ಸ್ ಇರ್ತಾವಲ್ಲ ಲೈನ್ಸ್ ಇರ್ತಾವ ನೀವು ಈ ಕಡೆ ಬರೀಬೇಕು ಬಿಡಿ 10 ಬರೀ ಒಂದೊಂದು ಅಕ್ಷರ 100 1000 10,000 ಲಕ್ಷ 10 ಲಕ್ಷ ನೀಟಾಗಿ ಕಾಲಮನ್ನ ಮಾಡ್ತಾರೆ ಕರೆಕ್ಟಾ ಹಿಂಗ್ ಕಾಲ ಮಾಡ್ಕೊಂಡ್ಮೇಲೆ ಮೊದಲೇ ಇದನ್ನ ಬರ್ದಿರ್ತೀರಲ್ವಾ ಕೆಳಗಡೆ ಒಂದು ಸಂಖ್ಯೆ ಬರೀಬೇಕು ಎಲ್ಲಿಂದಾದ್ರೂ ಬರೀಬೇಕು ಇಲ್ಲಿ ಬರೀಬೇಕು ಆ ಸಂಖ್ಯೆ ಎಷ್ಟಾದ್ರೂ ಬರೀಬೇಕು ಅಥವಾ ಇಲ್ಲೇ ಬರ್ಕೊಡಿ ಇಲ್ಲಿ ಬೇಡ ಇಲ್ಲಿಂದ ಸ್ಟಾರ್ಟ್ 3 ಇಷ್ಟಾವ ಸಂಖ್ಯೆ ಬರೀ 0 ಇಲ್ಲ 5 ಇಲ್ಲ 6 ಇಲ್ಲ 8 ಇಲ್ಲ 9 0 ಬರೋದು ಇದು ಒಂದು ಲೈನ್ ಮುಗಿತು ಕರೆಕ್ಟಾ ಯಾವ ಒಂದು ಲೈನ್ ಇರುತ್ತೆ ರೈಟ್ ಇಲ್ಲಿ ಈ ಸಂಖ್ಯೆಯನ್ನ ಅಕ್ಷರದಲ್ಲಿ ಬರೀಬೇಕು ಇಲ್ಲ ಅಂದ್ಬಿಟ್ಟಿರ್ತಾನೆ ಇರ್ಲಿ ಸಾಕು ನನ್ಗೆ ಎಷ್ಟು ಬೇಕಾ ಬರ್ಕೋಬಹುದು ಆದ್ರೆ ಈ ಕಡೆ ಬಿಡಕ್ ಬರಲ್ಲ ಅಲ್ಲ ಹೇಳ್ಕೊಡ್ತೇನೆ ಬಿಡಿ 10 ಹೇಳ್ತಾ ಹೋಗಿ ಓದಿ ಈಗ ಹಿಂಗ್ ಬರಿಬೇಕು ಇಲ್ಲಿ 3 ಕೋಟಿ 56 ಸಾರಿ 5 ಲಕ್ಷದ 901 ಅಂತ ಹೇಳಿ ಬರೀದು ಅಲ್ಲಿಗೆ ಈ ಲೆಕ್ಕ ಮುಗಿತು ಇಲ್ಲಿ ಒಂದು ಲೆಕ್ಕ ಮುಗೀತು ಮತ್ತೆ ಇನ್ನೊಂದು ಸಂಖ್ಯೆ ಇನ್ನೊಬ್ಬರು ಕೇಳ್ಬೇಕು ಇನ್ನೊಂದು ಸಂಖ್ಯೆ ಹೇಳ ನನಗೆ ಮತ್ತೆ ಇದ್ರಲ್ಲಿ ತುಂಬ ಇಲ್ಲಿಂದ ತುಂಬಿಗೆ ಇದೊಂದು ಲೈನ ಬರುತ್ತೆ ಈಗ ಇದ್ರದ್ದು ಮತ್ತೆ ಅಕ್ಷರದಲ್ಲಿ ಬರೀಬೇಕು ಬಿಡಿ 10
912 ಹಿಂಗೆ ನೀವೇನ್ ಮಾಡ್ಬೇಕು, ನಾಳೆಗೆ ಹೋಮ್ವರ್ಕ್ ಅನ್ನು ಮಾಡ್ಕೊಂಬರು. ನಾನು 1 ಬರ್ತೀನಿ 2 ಬರ್ತೀನಿ, ನೀವು 10 ಹೊಸದಾಗಿ ಬರ್ಕೊಂಬರು. ಒಂದ್ ಪೇಜ್ ಎಲ್ಲ 5-6 ಮುಗಿತಾವೆ, ಇನ್ನೊಂದ್ ಪೇಜ್ ಅಲ್ಲಿ ಬರೆದ್ಬಿಟ್ರೆ ನೀವು ಓದಕ್ಕೂ ಬಂತು ಬರೆಯಕ್ಕೂ ಬಂತು. ಎಷ್ಟಾದ್ರೂ ಆಗ್ತದೆ. ನನಗೆ ಇಷ್ಟ ಈ ಕಾಲ ತುಂಬಿಕಲ್ಯಪ್ಪ, ನೀವು ಇಲ್ಲಿಂದನೇ ತುಂಬ್ರಿ, ಯಾರು ತಪ್ಪು ಏನ್ ತಪ್ಪಲ್ಲ, ಅದಕ್ಕೂ ಮತ್ತೆ ಅಕ್ಷರದಲ್ಲಿ ಬರೀ. ಗೊತ್ತಾಯ್ತಾ? ಇದನ್ನ ಬರ್ಕೊಂಡು ನಾಳೆ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಬರ್ಕೊಂಡು